ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಗೌಡಗೆರೆಯ ದೇವಾಲಯದ ಆವರಣದಲ್ಲಿ ನಡೆಯುತ್ತಿರುವ ನಮ್ಮ ಪರಂಪರೆ ಎಂಬ ಅದ್ಭುತ ಎಕ್ಸಿಬಿಷನ್ಗೆ. ಇದು ಕೇವಲ ಒಂದು ಪ್ರದರ್ಶನವಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ, ನಮ್ಮ ಇತಿಹಾಸದ ಜೀವಂತ ರೂಪ, ನಮ್ಮ ಜೀವನ ಶೈಲಿಯ ಕನ್ನಡಿಯಂತೆ. ಈ ಎಕ್ಸಿಬಿಷನ್ನ ಪ್ರತಿಯೊಂದು ಭಾಗವೂ ನಮ್ಮ ಪುರಾತನ ಪರಂಪರೆಯ ಕಥೆಯನ್ನು ಹೇಳುತ್ತದೆ. ಹಳೆಯ ಕೃಷಿ ಉಪಕರಣಗಳು, ಪಾರಂಪರಿಕ ಅಡುಗೆ ಪಾತ್ರೆಗಳು, ಗ್ರಾಮೀಣ ಮನೆಗಳ ಮಾದರಿ, ದೇವರ ಪೂಜಾ ಪದ್ಧತಿಗಳು, ಹಬ್ಬ ಹರಿದಿನಗಳ ಆಚರಣೆಗಳು, ಕೈಚೊಡಕು ಮತ್ತು ಕೈಮಗ್ಗ ಕಲೆಗಳು. ಪ್ರತಿಯೊಂದು ವಸ್ತುವು ಒಂದು ಇತಿಹಾಸ, ಪ್ರತಿಯೊಂದು ದೃಶ್ಯವೂ ಒಂದು ಸಂಸ್ಕೃತಿ. ಈ ಪ್ರದರ್ಶನವು ಮಕ್ಕಳಿಗೆ ಸಂಸ್ಕೃತಿಯ ಅರಿವು, ಯುವಜನರಿಗೆ ಪರಂಪರೆಯ ಗೌರವ, ಹಿರಿಯರಿಗೆ ನೆನಪುಗಳ ಪುನರುಜ್ಜೀವನ ನೀಡುತ್ತದೆ. ದೇವಾಲಯದ ಪವಿತ್ರ ವಾತಾವರಣದಲ್ಲಿ ನಡೆಯುವ ಈ ಪ್ರದರ್ಶನ ಮನಸ್ಸಿಗೆ ಶಾಂತಿಯನ್ನು, ಆತ್ಮಕ್ಕೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ನಮ್ಮ ಪರಂಪರೆ ಅನ್ನೋದು ಕೇವಲ ಹಿಂದಿನ ಕಾಲವಲ್ಲ, ಅದು ನಮ್ಮ ಭವಿಷ್ಯದ ದಾರಿ. ಸಂಸ್ಕೃತಿ ಉಳಿದರೆ ಸಮಾಜ ಉಳಿಯುತ್ತದೆ, ಪರಂಪರೆ ಉಳಿದರೆ ಗುರುತು ಉಳಿಯುತ್ತದೆ, ಗುರುತು ಉಳಿದರೆ ಇತಿಹಾಸ ಉಳಿಯುತ್ತದೆ. ಬನ್ನಿ, ನಮ್ಮ ಸಂಸ್ಕೃತಿಯನ್ನು ಅರಿಯೋಣ, ನಮ್ಮ ಪರಂಪರೆಯನ್ನು ಉಳಿಸೋಣ, ನಮ್ಮ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ. ಇದು ಕಣ್ಣುಗಳಿಗೆ ಕಾಣುವ ಪ್ರದರ್ಶನ ಮಾತ್ರವಲ್ಲ, ಇದು ಮನಸ್ಸಿಗೆ ತಾಗುವ ಅನುಭವ. ಜೈ ಸಂಸ್ಕೃತಿ, ಜೈ ನಮ್ಮ ಪರಂಪರೆ. ನಮ್ಮ ಪರಂಪರೆ ಎಕ್ಸಿಬಿಷನ್ನ ಮುಖ್ಯ ಉದ್ದೇಶ ನಮ್ಮ ಪುರಾತನ ಸಂಸ್ಕೃತಿ, ಗ್ರಾಮೀಣ ಜೀವನ ಶೈಲಿ, ಧಾರ್ಮಿಕ ಆಚರಣೆಗಳು ಮತ್ತು ಪೀಳಿಗೆಗಳಿಂದ ಬಂದ ಪರಂಪರೆಯನ್ನು ಜನರಿಗೆ ಪರಿಚಯಿಸುವುದು. ಇಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಮೌಲ್ಯ, ಧಾರ್ಮಿಕ ನಂಬಿಕೆಗಳ ಮಹತ್ವ, ಸಂಪ್ರದಾಯಗಳ ಅರ್ಥ ಇವೆಲ್ಲವನ್ನೂ ತಿಳಿಸುವುದು ಈ ಎಕ್ಸಿಬಿಷನ್ನ ಗುರಿ. ಈ ಪ್ರದರ್ಶನ ನಡೆಯುತ್ತಿರುವುದು ದೇವಾಲಯದ ಆವರಣದಲ್ಲಿ ಎಂಬುದೇ ದೊಡ್ಡ ವಿಶೇಷತೆ. ಯಾಕೆಂದರೆ ದೇವಾಲಯ ಅನ್ನೋದು ಕೇವಲ ಪೂಜೆ ಮಾಡುವ ಸ್ಥಳ ಅಲ್ಲ, ಅದು ಸಂಸ್ಕೃತಿಯ ಕೇಂದ್ರ, ಅದು ಪರಂಪರೆಯ ನೆಲೆ, ಅದು ಧರ್ಮ ಮತ್ತು ಜೀವನದ ಸಂಗಮ. ದೇವಾಲಯದ ಪವಿತ್ರ ವಾತಾವರಣದಲ್ಲೇ ಈ ಎಕ್ಸಿಬಿಷನ್ ನಡೆಯುತ್ತಿರುವುದು ಜನರ ಮನಸ್ಸಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಪ್ರದರ್ಶನದಲ್ಲಿರುವ ವಿಷಯಗಳು. ಈ ನಮ್ಮ ಪರಂಪರೆ ಎಕ್ಸಿಬಿಷನ್ನಲ್ಲಿ ನೀವು ನೋಡಬಹುದಾದ ವಿಷಯಗಳು: ಪುರಾತನ ಜೀವನ ಶೈಲಿಯ ವಸ್ತುಗಳು, ಹಳೆಯ ಕೃಷಿ ಉಪಕರಣಗಳು, ಗ್ರಾಮೀಣ ಮನೆಗಳ ಮಾದರಿ ವಿನ್ಯಾಸ, ಪಾರಂಪರಿಕ ಅಡುಗೆ ಪಾತ್ರೆಗಳು, ಕೈಮಗ್ಗ ಮತ್ತು ಕೈತೊಡಕು ಕಲೆಗಳು, ದೇವರ ಪೂಜಾ ಪದ್ಧತಿಗಳು, ಹಬ್ಬ ಹರಿದಿನಗಳ ಆಚರಣೆಗಳು, ಸಂಸ್ಕೃತಿಯ ಚಿತ್ರ ಪ್ರದರ್ಶನಗಳು. ಪ್ರತಿ ವಸ್ತುವು ಒಂದು ಕಥೆ ಹೇಳುತ್ತದೆ, ಪ್ರತಿ ಪ್ರದರ್ಶನವೂ ಒಂದು ಇತಿಹಾಸ ಹೇಳುತ್ತದೆ. ಜನರಿಗೆ ಆಗುವ ಲಾಭ. ಈ ಎಕ್ಸಿಬಿಷನ್ ನೋಡಿದ ಮೇಲೆ ಮಕ್ಕಳಿಗೆ ತಮ್ಮ ಸಂಸ್ಕೃತಿಯ ಅರಿವು, ಯುವಜನರಿಗೆ ಪರಂಪರೆಯ ಗೌರವ, ಹಿರಿಯರಿಗೆ ನೆನಪುಗಳ ಪುನರುಜ್ಜೀವನ, ಸಮಾಜಕ್ಕೆ ಸಂಸ್ಕೃತಿಯ ಜಾಗೃತಿ. ಇದು ಶಿಕ್ಷಣವೂ ಹೌದು, ಅನುಭವವೂ ಹೌದು, ಪ್ರೇರಣೆಯೂ ಹೌದು. ಸಂದೇಶ. ನಮ್ಮ ಪರಂಪರೆ ಎಕ್ಸಿಬಿಷನ್ ನಮಗೆ ಒಂದು ಸಂದೇಶ ಕೊಡುತ್ತದೆ. ಪರಂಪರೆ ಅನ್ನೋದು ಹಿಂದಿನ ಕಾಲದ ಕಥೆ ಮಾತ್ರ ಅಲ್ಲ, ಅದು ನಮ್ಮ ಭವಿಷ್ಯದ ದಾರಿ. ಸಂಸ್ಕೃತಿ ಉಳಿದರೆ ಸಮಾಜ ಉಳಿಯುತ್ತದೆ, ಸಂಸ್ಕೃತಿ ಉಳಿದರೆ ಗುರುತು ಉಳಿಯುತ್ತದೆ, ಗುರುತು ಉಳಿದರೆ ಇತಿಹಾಸ ಉಳಿಯುತ್ತದೆ. ಗೌಡಗೆರೆಯ ದೇವಾಲಯದ ಆವರಣದಲ್ಲಿ ನಡೆಯುತ್ತಿರುವ ಈ ನಮ್ಮ ಪರಂಪರೆ ಎಕ್ಸಿಬಿಷನ್ ಪ್ರತಿಯೊಬ್ಬರೂ ಒಮ್ಮೆ ನೋಡಲೇಬೇಕಾದ ಪ್ರದರ್ಶನ. ಇದು ಕಣ್ಣುಗಳಿಗೆ ಕಾಣುವ ಪ್ರದರ್ಶನ ಮಾತ್ರ ಅಲ್ಲ, ಇದು ಮನಸ್ಸಿಗೆ ತಾಗುವ ಅನುಭವ. ನಮ್ಮ ಪರಂಪರೆಯನ್ನು ಅರಿಯೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ನಮ್ಮ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ. ಔಟ್ರೋ ಮ್ಯೂಸಿಕ್, ಸಾಫ್ಟ್ ಡಿವೋಷನಲ್ ಇನ್ಸ್ಟ್ರುಮೆಂಟಲ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿ ವಿಷಯದ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ನಮಸ್ಕಾರ. ಜೈ ಸಂಸ್ಕೃತಿ, ಜೈ ನಮ್ಮ ಪರಂಪರೆ.